ಧರ್ಮಂ ತು ಸಾಕ್ಷಾತ್ ಭಗವತ್ ಪ್ರಣೀತಂ ನ ವೈ ವಿದುರ್ ಋಷಯೋ ನಾಪಿ ದೇವಾಃ ನ ಸಿದ್ಧ ಮುಖ್ಯ ಅಸುರಾ ಮನುಷ್ಯಾಃ ಕುತೋನು ವಿದ್ಯಾಧರ ಚಾರಣಾದಯಃ. ಭಾಗವತ ಸಾರೋದ್ಧಾರದ 239ನೇಯ ಈ ಶ್ಲೋಕ. ಇದು ಮೂಲ ಭಾಗವತದಲ್ಲಿ 6ನೇ ಸ್ಕಂದದ 3ನೇ ಅಧ್ಯಾಯದ 19ನೇಯ ಶ್ಲೋಕ. ಧರ್ಮ ಬಹಳ ಸೂಕ್ಷ್ಮವಾದದ್ದು. ಅದನ್ನು ಯಾರೂ ಕೂಡ ಸುಲಭವಾಗಿ ತಿಳಿಯೋದಿಲ್ಲ, ತಿಳಿಲಿಕ್ಕೆ ಸಾಧ್ಯ ಇಲ್ಲ ಅಂತ ವರ್ಣನೆ ಬಂತು. ಇಂಥ ಒಂದು ಧರ್ಮ ಏನಿದೆ, ಈ ಧರ್ಮವನ್ನು ನಾರದರು ಯುಧಿಷ್ಠಿರನಿಗೆ ಒಂದು ಸಂವಾದದಲ್ಲಿ ಹೇಳಿದರು. ಅದರ ಕುರಿತಾದ ಶ್ಲೋಕಗಳನ್ನು ವಿಷ್ಣು ತೀರ್ಥಾಚಾರ್ಯರು ತಮ್ಮ ವ್ಯಾಖ್ಯಾನದಲ್ಲಿ ಸಂಗ್ರಹ ಮಾಡಿದ್ದಾರೆ. ಭಗವನ್ ಶ್ರೋತುಮಿಚ್ಛಾಮಿ ನೃಣಾಂ ಧರ್ಮಂ ಸನಾತನಂ, ನನಗೆ ಧರ್ಮದ ಬಗ್ಗೆ ಬೋಧನೆ ಮಾಡಿರಿ ಅಂತ ಧರ್ಮರಾಜ ಕೇಳಿದ. ಆಗ ನತ್ವಾ ಭಗವತೆ ಅಜಾಯ ಲೋಕಾನಾಂ ಧರ್ಮ ಹೇತವೇ ವಕ್ಷೇ ಸನಾತನಂ ಧರ್ಮಂ ನಾರಾಯಣ ಮುಖಾಶ್ರುತಂ ಅಂತ ಆ ಧರ್ಮವನ್ನು ಬೋಧಿಸಲಿಕ್ಕೆ ಅವರು ತೊಡಗಿದರು. ನಾರಾಯಣನಿಗೆ ಮೊದಲು ನಮಸ್ಕಾರ ಮಾಡ್ತೇನೆ, ಧರ್ಮವನ್ನು ಬೋಧನೆ ಮಾಡುವುದಕ್ಕಿಂತ ಮುಂಚೆ. ಲೋಕಾನಾಂ ಧರ್ಮ ಹೇತವೇ, ಇಡೀ ಜಗತ್ತಿಗೆ ಧರ್ಮವನ್ನು ಬೋಧನೆ ಮಾಡಿದವನೇ ಈ ನಾರಾಯಣ. ಮತ್ತು ನನ್ನ ತಂದೆಯಾದ ಚತುರ್ಮುಖ ಬ್ರಹ್ಮನಿಗೂ ಕೂಡ ನಮಸ್ಕಾರ ಮಾಡಿ ಈ ಧರ್ಮವನ್ನು ನಾನು ತಿಳಿಸ್ತೇನೆ. ಧರ್ಮ ಮೂಲಂ ಹಿ ಭಗವಾನ್ ಸರ್ವಮೇಧ ವೇದಮಯೋ ಹರಿಹಿ. ಈ ನಾರಾಯಣ ದಕ್ಷ ಪ್ರಜಾಪತಿಯ ಮಗಳಾದ ಮೂರ್ತಿ ದೇವಿಯಲ್ಲಿ ಜನಿಸಿದ್ದ. ಯಮಧರ್ಮ ಮತ್ತು ಮೂರ್ತಿ ದೇವಿ ಅವರಿಬ್ಬರಲ್ಲಿ ಈ ಭಗವಂತ ಹುಟ್ಟಿದ. ಮತ್ತವನು ಜಗತ್ತಿಗೆ ಒಂದು ಶಿಕ್ಷಣವನ್ನು ಕೊಡುವುದಕ್ಕಾಗಿ, ಮುನಿಗಳು ಹೇಗೆ ಬದುಕಬೇಕು ಅಂತನ್ನುವುದನ್ನು ತೋರುವುದಕ್ಕಾಗಿ ಒಂದು ತಪಸ್ಸನ್ನು ಕೂಡ ಮಾಡ್ತಾ ಇದ್ದಾನೆ. ಅಂತಹ ನಾರಾಯಣನಿಗೆ ನಮಸ್ಕಾರ ಮಾಡ್ತೇನೆ ಅಂತಾರೆ ಅವರು ನಾರದರು. ಎಲ್ಲದಕ್ಕೂ ಮೂಲ ಭಗವಂತ ನಾರಾಯಣನೇ. ಅವನೇನು ಧರ್ಮವನ್ನು ಬೋಧನೆ ಮಾಡ್ತಾನೆ, ಅವನೇನು ಧರ್ಮ ಅಂತ ತಿಳಿದಿದ್ದಾನೆ, ಅದೇ ಧರ್ಮ. ಉಳಿದದ್ದೆಲ್ಲವೂ ಕೂಡ ಅಧರ್ಮವೇ. ಸತ್ಯಂ ದಯಾ ತಪಶೌಚಂ ತಿತಿಕ್ಷಾ ಇಜ್ಜಾ ಶಮೋ ದಮಃ ಅಂತ ನಾರದರು ಆ ಎಲ್ಲ ಧರ್ಮಗಳನ್ನು ಧರ್ಮರಾಜನಿಗೆ ಹೇಳಲಿಕ್ಕೆ ತೊಡಗಿದರು. ಸತ್ಯವಾದ ಮಾತನಾಡುವಿಕೆ, ದಯಾ ಕರುಣೆ, ತಪಸ್ಸು, ಶೌಚ ಅಂತರಂಗ ಬಹಿರಂಗದಲ್ಲಿ ಶುದ್ಧಿ, ತಿತಿಕ್ಷಾ ಅಂದರೆ ಸಹನ, ಯಜ್ಞ ನಮ್ಮ ಇಡೀ ಜೀವನವನ್ನೇ ಯಜ್ಞ ಅಂತ ಪರಿಗಣಿಸುವುದು, ಶಮ ಭಗವಂತನಲ್ಲಿ ಭಕ್ತಿ, ತಮ ಅಂದರೆ ಇಂದ್ರಿಯ ನಿಗ್ರಹ, ಅಹಿಂಸ ಬ್ರಹ್ಮಚರ್ಯ, ತ್ಯಾಗ ವಿಷಯಗಳನ್ನು ತ್ಯಾಗ ಮಾಡುವುದು, ಮತ್ತು ಪ್ರಸಂಗ ಬಂದಾಗ ಇನ್ನೊಬ್ಬರಿಗೆ ದಾನ ಮಾಡುವುದು ಕೂಡ. ಎಲ್ಲವನ್ನೂ ತ್ಯಾಗ ಅಂತಲೇ ಹೀಗೆ ಶಾಸ್ತ್ರದಲ್ಲಿ ಹೇಳ್ತಾರೆ. ಎಲ್ಲಿ ಯಾವುದನ್ನು ಕೊಡಬೇಕೋ, ಎಲ್ಲಿ ಯಾವುದನ್ನು ಬಿಡಬೇಕೋ ಅದನ್ನು ಬಿಡುವುದು, ಕೊಡುವುದೇ ತ್ಯಾಗ ಒಟ್ಟಾರೆ. ಸ್ವಾಧ್ಯಾಯ, ಆರ್ಜವ ಅಂದರೆ ಪ್ರಾಮಾಣಿಕತನ, ಸಂತೋಷ ನಿತ್ಯ ಸಂತೋಷದಿಂದ ಇರೋದು, ಸಮುದ್ರಕ್ಕೆ ಸೇವಾ, ಅದನ್ನು ಮುಂದೆ ಒಂದೊಂದನ್ನೇ ವರ್ಣನೆ ಮಾಡ್ತಾರೆ. ಗ್ರಾಮ್ಯ ಈಹ ಉಪರಮ, ಗ್ರಾಮ್ಯವಾದ ವಸ್ತುಗಳೇನಿವೆ, ತುಚ್ಛವಾದ ವಸ್ತುಗಳು, ಅವುಗಳ ಬಗ್ಗೆ ಈಹ ಅಂದರೆ ಆಸೆ, ಆ ಆಸೆಯನ್ನು ಬಿಟ್ಟಿರೋದು.
ನೃಣಾಂ ವಿಪರ್ಯಯ ಈಹೇಕ್ಷ ಮೌನಮಾತ್ಮವಿಮರ್ಶನಂ. ನಮ್ಮ ಸುತ್ತಮುತ್ತಲಿನ ಅನೇಕ ಜನ ಸಾಧಕರೇನಿದ್ದಾರೆ ಅವರು ಯಾವ ಸಾಧನ ಮಾರ್ಗದ ಪ್ರಯಾಣದಲ್ಲಿದ್ದಾರೆ, ಮತ್ತು ಆ ಸಾಧನ ಮಾರ್ಗ ಯಾವುದು, ಅದರಲ್ಲಿ ಸಾಧನ ಮಾರ್ಗಕ್ಕಿಂತ ಭಿನ್ನವಾದದ್ದು ಯಾವುದು, ಯಾವುದು ನಮ್ಮನ್ನು ಉನ್ನತಿ ಕರ್ಕೊಂಡು ಹೋದಿತ್ತು, ಯಾವುದು ಅವನತಿ ಕರ್ಕೊಂಡು ಹೋದಿತ್ತು, ಅದ್ರ ಬಗ್ಗೆ ಜ್ಞಾನ ಇರಬೇಕು, ಮೌನವಿರಬೇಕು, ಮತ್ತು ಆತ್ಮವಿಮರ್ಶ ಇರಬೇಕು. ಅನ್ನದ್ಯಾದೇಹೇ ಸಂವಿಭಾಗ, ಏನು ಆಹಾರ ಪದಾರ್ಥಗಳು ನಾವೆಲ್ಲರೂ ಸ್ವೀಕಾರ ಮಾಡ್ತೇವೆ ಅಂತ ಅದನ್ನು ಸಂವಿಭಾಗ ನಮ್ಮ ಸುತ್ತಮುತ್ತಲಿದ್ದವರೆಲ್ಲರಿಗೂ ಕೂಡ ಹಂಚಿಕೊಡುವುದು. ಕುಟುಂಬಕ್ಕೆಲ್ಲದಕ್ಕೂ ಭೋಜನ ಮಾಡಿಸಿ ಆಮೇಲೆ ತಾನು ಭೋಜನ ಮಾಡುವುದು ಮೊದಲನೇದು, ಅದು ಒಂದು ವಿಭಾಗನೇ. ಪ್ರಾಣಿಗಳಿಗೆ, ಪಕ್ಷಿಗಳಿಗೆ, ಭೂತಗಳಿಗೆ ಏನೇನು ಕೊಡಬೇಕೋ ಅದನ್ನೆಲ್ಲ ಕೊಡುವುದು, ಅದು ಒಂದು ವಿಭಾಗವೇ. ಜ್ಞಾನಿಗಳಿಗೆ, ಬ್ರಾಹ್ಮಣರಿಗೆ ದಾನ ರೂಪದಲ್ಲಿ ಕೊಡುವುದು, ಅದು ಒಂದು ವಿಭಾಗವೇ. ನಮ್ಮ ಸುತ್ತಮುತ್ತಲಿರುವಂಥವು ಎಲ್ಲವೂ ಭೂತಗಳೇ. ಪತ್ನಿ, ಸುತ ಮೊದಲಾದವರು, ನಮ್ಮ ಬಂಧುಗಳು ಏನಿದ್ದಾರೆ ಅವರೂ ಭೂತಗಳೇ. ಬಂದಿರುವಂತಹ ಬ್ರಾಹ್ಮಣ ಮೊದಲಾದವರು ಏನಿದ್ದಾರೆ ಅವರೂ ಭೂತರು. ದೇವತೆಗಳು ಏನಿದ್ದಾರೆ ಅವರೂ ಭೂತರೇ. ಪೃಥಕ್ ಭೂತಾನಿ ಅನೇಕಶಃ ಏಕೋ ವಿಷ್ಣುರ್ ಮಹದ್ಭೂತಂ ಅಂತ ಬಂದಿರುವುದರಿಂದ ಯಾವ್ಯಾವ ದೇವತೆಗಳಿಗೆ ಹೇಗೆ, ಯಾವ್ಯಾವರಿಗೆ, ಯಾವ್ಯಾವ ಭೂತಕ್ಕೆ ಹೇಗೆ ಹೇಗೆ ನಾವು ಏನು ಕೊಡಬೇಕೋ ಅದೆಲ್ಲವನ್ನು ಕೊಡುವುದೇ ಸಂವಿಭಾಗ. ಸಂವಿಭಾಗ ಅಂದರೆ ಡಿಸ್ಟ್ರಿಬ್ಯೂಷನ್ ಅಷ್ಟೆ. ಪರಮಾತ್ಮನಿಗೆ ನಿವೇದನೆ ಮಾಡುವ ರೀತಿ ಒಂಥರ ಇರ್ತದೆ, ದೇವತೆಗಳಿಗೆ ನಿವೇದನೆ ಮಾಡುವುದು ಒಂದು ರೀತಿ ಇರ್ತದೆ, ಅದಕ್ಕೆ ನೈವೇದ್ಯ ಅಂತಾರೆ. ಮತ್ತೆ ಯಾವುದೋ ಪ್ರಾಣಿ ಪಕ್ಷಿಗಳಿಗೆ ಕೊಟ್ಟರೆ ಅದು ನೈವೇದ್ಯ ಆಗಲಿಕ್ಕಿಲ್ಲ, ಭೂತ ಬಲಿ ಅನಿಸ್ಕೊಂಡಿತ್ತು. ಅಲ್ಲಿಯೂ ಒಳಗಿರುವ ದೇವತೆಗಳಿಗೆ ಮತ್ತು ಭಗವಂತನಿಗೆ ಅದು ಬಲಿ. ಅಂತೂ ಪರಮಾತ್ಮನನ್ನು ಹಿಡಿದು ಸರ್ವರಿಗೂ ಕೂಡ ಯಾವ್ಯಾರಿಗೆ ಏನೇನನ್ನ ಯಾವ್ಯಾವ ರೀತಿಯಲ್ಲಿ ಕೊಡಬೇಕೋ ಆಯಾ ರೀತಿಯಲ್ಲಿ ಕೊಡುವುದೇ ಸಂವಿಭಾಗ ಅಂತ ಹೀಗದರ ಅರ್ಥ. ತೇಷು ಆತ್ಮದೇವತಾ ಬುದ್ಧಿ, ಸರ್ವತ್ರ ಆ ಭಗವಂತನ ಸನ್ನಿಧಾನವನ್ನು ಕಾಣುವುದು. ಇದು ಒಂದು ಕರ್ತವ್ಯವೇ. ಸುತರಾಂ ಋಷು ಪಾಂಡವ, ಮುಂದೆ ಶ್ರವಣ, ಕೀರ್ತನ. ಶ್ರವಣ ಅಂದ್ರೆ ಗೊತ್ತಿದೆ, ಕೀರ್ತನ ಅಂದ್ರೆ ನಾಮವನ್ನು ಕೀರ್ತಿಸುವುದು, ಬಾಯಿಯಿಂದ ಹೇಳುವುದು. ಸ್ಮರಣ ಅಂದ್ರೆ ನೆನಪಿಸಿಕೊಳ್ಳುವುದು ಭಗವಂತನ ಲೀಲೆಗಳನ್ನು. ಮತ್ತೆ ಸೇವಾ, ಜ್ಞಾನಿಗಳನ್ನ ಸೇವಿಸುವುದು. ಅವರಿಗೆ ಯಾವ ಸೇವೆಯ ಅಗತ್ಯ ಇರ್ತದೋ, ಯಾವ ಸೇವೆ ಧರ್ಮಸಮ್ಮತವೋ ಅಂಥ ಸೇವೆಯನ್ನ ಜ್ಞಾನಿಗಳಿಗೆ ಮಾಡೋದು. ಮುಂದೆ ಇಜ್ಯ ಅಂದ್ರೆ ಯಜ್ಞ, ಅವನತಿ ಅಂದ್ರೆ ಯಜ್ಞ ಅಂತ ಅರ್ಥ. ಅವನತಿ ಅಂದ್ರೆ ಮುಂದೆ ಅಲ್ಲೇನು ಅರ್ಥ ಬರ್ತದೆ ಅಂತ ನೋಡೋಣ. ನನಗೀಗ ತಿಳಿದ ಅರ್ಥವನ್ನ ಹೇಳ್ತೇನೆ. ವಿನಮ್ರತೆ ಅಂತ ಅರ್ಥ, ಹ್ಯೂಮಿಲಿಟಿ, ಮನುಷ್ಯ ನಯ ವಿನಯದಿಂದ ಇರೋದು. ಸಖ್ಯ, ಭಗವಂತನ ಸಖ್ಯ, ಮತ್ತೆ ಸರ್ವ ಪ್ರಾಣಿಗಳಲ್ಲಿಯೂ ಕೂಡ ಸಖ್ಯವನ್ನ ತೋರಿಸುವುದು. ದಾಸ್ಯ, ಭಗವಂತನ ದಾಸ್ಯ ಮತ್ತು ಆತ್ಮಸಮರ್ಪಣ. ಇವಿಷ್ಟು ಒಟ್ಟು ಧರ್ಮಗಳು. 30 ಧರ್ಮಗಳು ಅಂತ ಕರೆಸ್ಕೋತವೆ. ಇದನ್ನ ನಾರದರು ಯುಧಿಷ್ಠಿರನಿಗೆ ಹೇಳಿದ್ದು. ಯತ್ಪುಮಾನ್ ವಿಂದತೆ ಪರಂ, ಯಾವ ಧರ್ಮವನ್ನು ಆಚರಣೆ ಮಾಡಿದ್ರಿಂದ ಶ್ರೇಷ್ಠ ಸ್ಥಾನ ಸಿಗ್ತದೆ ಅದನ್ನು ಹೇಳಿ ಅಂತ ಯುಧಿಷ್ಠಿರ ಕೇಳಿದ್ನಲ್ಲ. ಅದಕ್ಕೆ ಎಲ್ಲ ಪ್ರಾಣಿಗಳಿಗೂ ತೃಪ್ತಿಯಾಗುವಂಥ ಸರ್ವಾತ್ಮ ಏನ ತುಷ್ಯತಿ, ಎಲ್ಲ ಪ್ರಾಣಿಗಳಲ್ಲಿಯೂ ಅಂತರ್ಯಾಮಿ ಆಗಿರ್ತಕ್ಕಂಥ ಭಗವಂತ ಯಾವುದರಿಂದ ತೃಪ್ತನಾಗ್ತಾನೋ ಆ ಧರ್ಮವನ್ನು ನಿನಗೆ ಹೇಳಿದ್ದೇನೆ ಅಂತ ಅದರ ಅರ್ಥ. ಏಕಾದಶ ಸ್ಕಂದದಲ್ಲಿ ತತ್ರ ಭಾಗವತಾನ್ ಧರ್ಮಾನ್ ಶಿಕ್ಷೇತ್ ಗುರುವಾತ್ಮ ದೈವತಃ ಅಮಾಯಯಾನುವೃತ್ಯಾಯೈಹಿ ತುಷ್ಯೇದ್ ಆತ್ಮಾತ್ಮದೋ ಹರಿಹಿ ಅಂತ
ಕೆಲವು ಧರ್ಮಗಳನ್ನು ವರ್ಣನೆ ಮಾಡ್ತಾರೆ. 11ನೇ ಸ್ಕಂದದ 3ನೇ ಅಧ್ಯಾಯದ 24ರಿಂದ 34ನೇ ಶ್ಲೋಕಗಳು. ಪ್ರಬುದ್ಧ ಅನ್ನುವ ಮುನಿವರ್ಯರೊಬ್ಬರು ವಿದೇಹ ರಾಜನಿಗೆ ಹೇಳುವಂಥ ಧರ್ಮ. ತನ್ನ ಯಾವ ಗುರು ಇದ್ದಾನೆ ಆ ಗುರುವಿನಲ್ಲಿ ತನ್ನ ಇಷ್ಟ ದೈವವನ್ನು ಕಾಣಬೇಕು. ಇಷ್ಟ ದೈವವನ್ನು ನಾವು ನಮ್ಮ ಪ್ರತಿಮೆಯಲ್ಲಿ ಮತ್ತೆ ಇನ್ಯಾವುದೋ ತೀರ್ಥಕ್ಷೇತ್ರದಲ್ಲಿ ಇರುವಂತಹ ವಿಗ್ರಹದಲ್ಲಿ ಅಲ್ಲಿ ಭಜನೆ ಮಾಡುವುದಂತೂ ಸರಿಯೇ. ಮುಖ್ಯವಾಗಿ ತನ್ನ ಗುರುವಿನಲ್ಲಿ ಇಷ್ಟ ದೈವವನ್ನು ಕಾಣಬೇಕು. ಗುರುವಾತ್ಮ ದೈವತಃ ಅಂತನ್ನೋ ಮಾತಿಗೆ ಆ ಅರ್ಥ. ಗುರುವಿನಲ್ಲಿ ಇಷ್ಟ ದೈವವನ್ನು ಕಂಡ್ರೆ ಆ ಗುರುವಿನಿಂದ ಜ್ಞಾನ ಪ್ರಾಪ್ತಿಯೂ ಆಗ್ತದೆ. ಆ ಗುರುವಿಗೆ ಗುರುತ್ವವನ್ನು ಕೊಟ್ಟಂತಹ ಪರಮಾತ್ಮನನ್ನು ಕೂಡ ಗುರು ಎಂಬ ದೃಷ್ಟಿಯಿಂದಲೇ ಉಪಾಸಿಸಿದಂತಾಗ್ತದೆ. ಆ ಗುರು ನಮಗೆ ಜ್ಞಾನ ಕೊಟ್ಟಿರುವುದು, ಗುರು ಅಂತ ಕರೆಸ್ಕೊಂಡಿರುವುದು ಒಳಗೆ ಗುರುವು ಗುರುತಮನೂ ಆದಂತಹ ಭಗವಂತ ಇದ್ದದ್ರಿಂದಲೇ. ಇಲ್ಲದೆ ಹೋದರೆ ಆ ಭಗವಂತ ನಮ್ಮೊಳಗೆ ಇರದೇ ಹೋಗಿದ್ರೆ ನಮಗೆ ಆ ಜ್ಞಾನ ಬರುವುದೇ ಸಾಧ್ಯ ಇಲ್ಲ. ಸಹನಾವವತು ಅಂತ ಶಾಂತಿ ಮಂತ್ರ ಹೇಳ್ತೀವಲ್ಲ, ಆ ಶಾಂತಿ ಮಂತ್ರದ ಅರ್ಥ ಇದೆ. ಪರಮಾತ್ಮ ಆ ಗುರುವನ್ನು ಮತ್ತೆ ಶಿಷ್ಯನಾದಂತಹ ನನ್ನನ್ನು ಇಬ್ಬರನ್ನು ಕೂಡ ಪ್ರವೇಶಿಸಲಿ. ಶಿಷ್ಯನಾದ ನನ್ನೊಳಗಿದ್ದು ನನ್ನಿಂದ ಉತ್ತಮವಾದಂತಹ ಸೇವೆಯನ್ನು ಆ ಗುರುವಿಗೆ ಮಾಡಿಸಲಿ. ಮತ್ತೆ ಆ ಗುರುವಿನೊಳಗಿದ್ದು ಆ ಗುರುವಿನ ಮೂಲಕ ನನಗೆ ಉತ್ತಮವಾದಂತಹ ಜ್ಞಾನ ಬರುವಂತೆ ಮಾಡಲಿ. ಒಳಗೆ ಒಂದು ವೇಳೆ ಭಗವಂತ ಪ್ರವಿಷ್ಟನಾಗಿಲ್ಲದೆ ಹೋದರೆ ಆ ಗುರುವಿಗೆ ಶುದ್ಧವಾದಂತಹ ಜ್ಞಾನವನ್ನು ನಮಗೆ ಕೊಡ್ಲಿಕ್ಕೆ ಬರೋದೇ ಇಲ್ಲ. ಅವನು ಸರಿಯಾಗಿ ಗುರು ಅಂತ ಅನಿಸ್ಬೇಕಾದ್ರೆ ಮೊದಲು ಶುದ್ಧ ಜ್ಞಾನ ಉಳ್ಳವನಾಗಬೇಕು. ಮತ್ತೆ ಯಾವುದೇ ಪ್ರಮಾದವಿಲ್ಲದೆ ಆ ಜ್ಞಾನವನ್ನು ನಮಗವನು ಅನುಗ್ರಹಿಸಬೇಕು. ಯೈಸ್ತುಷ್ಯೇತ ಆತ್ಮದೋಹರಿ. ಹಾಗೆ ಭಗವಂತನನ್ನ ಗುರುವಿನ ಪ್ರತೀಕದಲ್ಲಿ ನಾವು ಪೂಜೆ ಮಾಡಿದಾಗ ಆ ಭಗವಂತ ತುಷ್ಟನಾಗ್ತಾನೆ. ಅವನು ಆತ್ಮದಃ, ತನ್ನನ್ನೇ ತಾನು ಆ ಶಿಷ್ಯನಿಗೆ ಕೊಟ್ಕೋತಾನೆ, ಗುರುವಿಗೂ ಕೊಟ್ಕೋತಾನೆ. ಅಮಾಯಯ ಅನುವೃತ್ಯ, ಶುದ್ಧವಾದ ಮನಸ್ಸಿನಿಂದ ಆ ಭಗವಂತನನ್ನ ಗುರುವಿನ ಮಾಧ್ಯಮದಲ್ಲಿ ಸೇವಿಸಬೇಕು ಅಂತ ಅದರ ಅರ್ಥ. ಸರ್ವತ್ರ ಮನಸೋ ಸಂಗಮ್ ಅಂತ ಮುಂದೆ ಬಂದಿರೋದು. ಮನಸ್ಸನ್ನ ವಿಷಯಗಳ ಕಡೆಗೆ ಸಂಘವಿಲ್ಲದನ್ನಾಗಿ ಮಾಡಬೇಕು. ಮತ್ತು ಮುಂದೆ ಸಾಧು ಸಂಘ ಉಳ್ಳದನ್ನಾಗಿಯೂ ಮಾಡ್ಬೇಕು. ಅದನ್ನು ಆದೌ ಸಂಗಂಚ ಸಾಧುಷೋ, ಮಹಾಭಾರತದಲ್ಲಿ ಅದನ್ನು ಹೇಳ್ತಾರೆ. ಸಂಘ ಸರ್ವಾತ್ಮನಾ ತ್ಯಾಜ್ಯ ಸತಿ ತ್ಯಕ್ತು ನ ಶಕ್ಯತೆ, ಸದ್ಭಿ ಸಹ ಸಕರ್ತವ್ಯ ಸತಾಂ ಸಂಗೋ ಹಿ ಭೇಷಜಂ ಅಂತ. ಸಂಘವನ್ನ ಸಾಧ್ಯವಾದಷ್ಟು ಬಿಟ್ಟೇ ಬಿಡಬೇಕು. ಮತ್ತೆ ಒಂದು ವೇಳೆ ಪೂರ್ತಿ ಬಿಡ್ಲಿಕ್ಕೆ ಸಾಧ್ಯ ಆಗಿಲ್ಲದೆ ಹೋದ್ರೆ ಸತಾಂ ಸಂಘವನ್ನು ಮಾಡಬೇಕು, ಸಜ್ಜನರ ಸಂಘವನ್ನು ಮಾಡಬೇಕು. ಯಾಕೆಂದ್ರೆ ಸಜ್ಜನರ ಸಂಘ ಅಂತನ್ನೋದು ಭೇಷಜಂ, ಅದೊಂದು ಔಷಧ. ಅದು ಅದಕ್ಕಾಗಿ ಅದರ ಕಡೆ ಸಜ್ಜನರ ಸಂಘದ ಕಡೆಗೆ ಒಲವಿರಬೇಕು. ದಯಾ ಮೈತ್ರೀಂ ಪ್ರಶ್ರಯಂ ಚ, ದಯಾ ಸಕಲ ಪ್ರಾಣಿಗಳ ಬಗ್ಗೆಯೂ ಕೂಡ ದಯೆ. ಎಲ್ಲಿ ದಯೆ ಇರಬೇಕೋ ಅಲ್ಲಿ ದಯೆ ಇರಬೇಕು, ಎಲ್ಲಿ ಮೈತ್ರಿ ಇರಬೇಕೋ ಸ್ನೇಹ ಇರಬೇಕೋ ಅಲ್ಲಿ ಸ್ನೇಹ ಇರಬೇಕು. ಸಾಮಾನ್ಯವಾಗಿ ನಮ್ಗಿಂತ ಕೆಳಗಿನವರಲ್ಲಿ ದಯಾ ಇರಬೇಕು, ಸಮಾನರಾದವರಲ್ಲಿ ಮೈತ್ರಿ ಇರಬೇಕು. ಮೈತ್ರ ಕರುಣ ಏವಚ ಅಂತ ಭಗವದ್ಗೀತೆಯು ಕೂಡ ಅದನ್ನೇ ಹೇಳಿದೆ. ವಿನಯ, ಶೌಚ ತಪಸ್ಸು, ತಿತಿಕ್ಷಾ ಅಂದರೆ ಸಹನೆ, ಮೌನ ಸ್ವಾಧ್ಯಾಯ ಆರ್ಜವ, ಬ್ರಹ್ಮಚರ್ಯ, ಅಹಿಂಸಾ ಇನ್ನೊಬ್ಬರನ್ನ ಹಿಂಸೆಗೆ ಈಡು ಮಾಡದೇ ಇರುವುದು, ಇಂಥ ಎಲ್ಲ ಧರ್ಮಗಳನ್ನು ಸಾಧಕನಾದವನು ಆಚರಿಸಬೇಕು. ಸಮತ್ವಂ ದ್ವಂದ್ವ ಸಂಜ್ಞೆಯೋಹೋ, ದ್ವಂದ್ವಗಳು ಅಂದರೆ ಏರುಪೇರುಗಳು. ಜೀವಮಾನದ ಯಾವುದೇ ಏರುಪೇರುಗಳು ಬಂದರೂ ಕೂಡ ಆ ಏರುಪೇರುಗಳನ್ನು ಸಮಾನವಾಗಿ ತೆಗೆದುಕೊಳ್ಳುವಂಥ ಶಕ್ತಿ ಸಾಧಕನಿಗಿರಬೇಕು.
ಸರ್ವತ್ರ ಆತ್ಮೇಶ್ವರಾನ್ವೀಕ್ಷಾಂ ಕೈವಲ್ಯಂ ಅನಿಕೇತನಂ ವಿವಿಕ್ತ ವಸನಂ ಚೀರಂ ಸಂತೋಷಂ ಏನ ಕೇನಚಿತ್ ಅಂತ ಮುಂದೆ ಕಾಣಿಸೋದು. ಸರ್ವತ್ರ ಆತ್ಮೇಶ್ವರಾನ್ವೀಕ್ಷ ಅಂತ ಮುಂದೆ ನಮಗೆ ಕಾಣಿಸೋದು. ಅದಕ್ಕೇನರ್ಥ ಅಂದರೆ ಎಲ್ಲ ಕಡೆ ಆ ಭಗವಂತನ ಅಸ್ತಿತ್ವವನ್ನೇ ಕಾಣೋದು. ಎಲ್ಲಿ ಯಾವುದೇ ಜಡ ವಸ್ತು ಕಾಣಲಿ, ಚೇತನ ವಸ್ತು ಕಾಣಲಿ, ಎಲ್ಲಿ ಏನು ನಡೆದ್ರೂ ಆ ಭಗವಂತನನ್ನೇ ಕಾಣುವುದು ಅಂತ ಅದರ ಅರ್ಥ. ಸರ್ವತ್ರ ಎಲ್ಲ ಕಡೆಯೂ ಕೂಡ ಆತ್ಮ ಸರ್ವತ್ರ ವ್ಯಾಪ್ತನಾದ. ಆತ್ಮ ಶಬ್ದ ಭಗವಂತನ ವ್ಯಾಪ್ತಿಯನ್ನು ಕೂಡ ಹೇಳ್ತದೆ. ಆತತತ್ವಾಚ್ಚ ಮಾತೃತ್ವಾತ್ ಆತ್ಮೇತಿ ಪರಮೋಮತಃ ಅಂತ. ಆತತ ಎಲ್ಲ ಕಡೆ ವ್ಯಾಪ್ತನಾಗಿದ್ದಾನೆ, ಮಾತೃ ಸರ್ವಜ್ಞನಾಗಿದ್ದಾನೆ, ಆದ್ರಿಂದ ಅವನನ್ನು ಆತ್ಮ ಅಂತ ಹೇಳಬೇಕು ಅಂತ. ಈಶ್ವರ ಎಲ್ಲರಿಗೂ ಒಡೆಯನೂ ಹೌದು. ಅಂಥವನ ಅನ್ವೀಕ್ಷ ಅಂದ್ರೆ ಚಿಂತನ. ಎಲ್ಲಿ ಎಲ್ಲ ದೇಶದಲ್ಲಿಯೂ, ಎಲ್ಲ ಕಾಲದಲ್ಲಿಯೂ, ಎಲ್ಲ ಜಡ ಚೇತನಗಳಲ್ಲಿಯೂ ಮತ್ತು ಎಲ್ಲ ಗುಣ ಕ್ರಿಯೆಗಳಲ್ಲಿಯೂ ಕೂಡ ನಮ್ಮ ಸುತ್ತಮುತ್ತಲು ಯಾವುದೇ ಕ್ರಿಯೆ ನಡೀತಾ ಇದ್ರೂ ಅದೆಲ್ಲದಕ್ಕೂ ಹಿನ್ನೆಲೆಯಾಗಿ ಭಗವಂತನ ಚಿಂತನವನ್ನು ಮಾಡೋದು ಅಂತ ಅದರ ಅರ್ಥ. ಅದಕ್ಕೆ ಸಂಬಂಧಪಟ್ಟಂತೆ ನನಗೆ ಹೀಗೊಂದು ವಿಷಯ ನೆನಪಿಗೆ ಬರ್ತದೆ. ಸರ್ವತ್ರ ಅಂದ್ರೆ ದೇಶ, ಕಾಲ ಮತ್ತೆ ಜಡ ವಸ್ತುಗಳು, ಚೇತನ ವಸ್ತುಗಳು ಎಲ್ಲವೂ ಕೂಡ, ಹಾಗೆ ಎಲ್ಲ ಕ್ರಿಯೆಗಳು ಕೂಡ. ನಮ್ಮ ಸುತ್ತಮುತ್ತಲು ಅನೇಕ ಸಂಗತಿಗಳು ನಡೀತಾ ಇರ್ತಾವಲ್ಲ, ಆ ಯಾವುದೇ ಸಂಗತಿಯನ್ನು ನಾವು ನೋಡಿದರೂ ಕೂಡ ಅಲ್ಲಿ ಆ ಭಗವಂತನ ಕೈವಾಡ ಇದೆ ಇದ್ರ ಹಿಂದೆ, ಭಗವಂತನ ಲೀಲೆ ಇದ್ರ ಹಿಂದಿದೆ ಅಂತ ಚಿಂತನೆ ಮಾಡುವುದು. ಇದನ್ನ ಆತ್ಮೇಶ್ವರಾನ್ವೀಕ್ಷ ಅಂತ ಹೇಳ್ತಾರೆ. ಎಲ್ಲಿಯೋ ಒಂದ್ ಕಡೆ ಭಗವಂತ ಇದ್ದು ಯಾವುದೋ ಒಂದು ಕಾರ್ಯವನ್ನು ಮಾಡಿಸ್ತಾನೆ, ಕೆಲವು ಕಡೆ ದುಷ್ಟ ಕಾರ್ಯವನ್ನು ಮಾಡಿಸ್ತಾನೆ, ಕೆಲವು ಕಡೆ ಸತ್ಕಾರ್ಯವನ್ನು ಮಾಡಿಸ್ತಾನೆ. ಎಲ್ಲ ಕಡೆಯೂ ಭಗವಂತನನ್ನೇ ಕಾಣೋದು. ಉದಾಹರಣೆಗೆ ಭಗವದ್ಗೀತೆಯಲ್ಲಿ ಬಂದಂತೆ ಯದ್ಯದ್ ವಿಭೂತಿ ಮತ್ಸತ್ವಂ ಶ್ರೀಮದ್ ಊರ್ಜಿತಮೇವ ತತ್ತದೇವ ಅವಗಚ್ಛತ್ವಂ ಮಮ ತೇಜವಂಶ ಸಂಭವಂ. ಜಗತ್ತಿನಲ್ಲಿ ಯಾವುದೇ ವಿಭೂತಿ ಮತ್ಸತ್ವಂ, ಒಂದು ವಿಶಿಷ್ಟವಾದ ಶಕ್ತಿ ಇರುವಂಥ ಜಡವಾಗಲಿ ಚೇತನವಾಗಲಿ ಕಂಡು ಬಂದರೆ, ಶ್ರೀಮತ್ ಅಲ್ಲೊಂದೇನೋ ಹೆಚ್ಚುಗಾರಿಕೆ ಇದ್ರೆ, ಊರ್ಜಿತಂ ವಿಶಿಷ್ಟವಾದ ಶಕ್ತಿ ಇದ್ರೆ, ತತ್ತದೇವ ಅವಗಚ್ಛತ್ವಂ ಮಮ ತೇಜವಂಶ ಸಂಭವಂ ಅಲ್ಲಿ ಎಲ್ಲ ಕಡೆಯೂ ಕೂಡ ನನ್ನ ತೇಜಸ್ಸಿದೆ ಅಂತ ಭಗವಂತ ಅದನ್ನು ಹೇಳ್ತಾ ಇದ್ದಾನೆ. ಆದ್ರಿಂದ ನಮ್ಮ ಸುತ್ತಮುತ್ತಲು ಇರುವ ಸಂಗತಿಗಳು ಈ ಥರ ಜಡಾಚೇತನಗಳೆಲ್ಲ ಇವೆ. ಯಾರೋ ಒಂದು ಅದ್ಭುತವಾದ ಕಾರ್ಯವನ್ನು ಮಾಡಿದ್ದಾರೆ, ಯಾವುದೋ ಒಂದು ಅದ್ಭುತವಾದ ಕಾರ್ಯವನ್ನು ಮಾಡಿದರೆ ಭಗವಂತನೇ ಇದರೊಳಗಿದ್ದು ಈ ಅದ್ಭುತವಾದ ಕಾರ್ಯವನ್ನು ಮಾಡಿದ್ದಾನೆ ಅಂತ ಚಿಂತನೆ ಮಾಡೋದು. ಮತ್ತೊಂದೆಲ್ಲಿಯೋ ಹೀನ ಕೃತ್ಯ ಒಂದು ನಡೆದರೆ ಅದು ಕೂಡ ಭಗವಂತನೇ ಆಯಾ ಒಂದು ಜೀವ, ಆಯಾ ಒಂದು ಚೇತನ ಏನಿದೆ ಅದರ ಯೋಗ್ಯತಾನುಗುಣವಾಗಿ ಇಂತಹ ಕೃತ್ಯಗಳನ್ನು ಮಾಡಿಸಿದ್ದಾನೆ ಅಂತ ಭಗವಂತನ ಚಿಂತನವನ್ನೇ ಅಲ್ಲಿ ನೋಡೋದು. ಯಾರೋ ಒಂದು ಅದ್ಭುತವಾದ ಕಾರ್ಯವನ್ನು ಮಾಡಿದಾಗ, ಜ್ಞಾನ ಕಾರ್ಯವೋ ಬಲ ಕಾರ್ಯವೋ ಏನೋ ಮಾಡಿದಾಗ ಆಯಾ ವ್ಯಕ್ತಿಗಳನ್ನ ಹೊಗಳ್ತಾ ಕೂತ್ಕೊಳ್ಳುವುದಲ್ಲ, ಹಿಂದಿರುವ ಭಗವಂತನ ಮಹತ್ವವನ್ನು ಅಲ್ಲಿ ಕಾಣೋದು. ಇದು ನಾವು ಮಾಡಬೇಕಾದ್ದು. ಮತ್ತೆ ಪ್ರಾಯೇಣೇದಂ ಭಗವತಃ ಈಶ್ವರಸ್ಯ ವಿಚೇಷ್ಟಿತಂ ಮಿಥೋ ನಿಘ್ನಂತಿ ಭೂತಾನೇ ಭಾವಯಂತಿ ಚಯನ್ಮಿಥಃ ಅಂತ ಒಂದು ಶ್ಲೋಕ. ಅದನ್ನ ಈ ಸಂದರ್ಭದಲ್ಲಿ ನೆನಪು ಮಾಡ್ಕೊಳ್ಬೇಕು ಅಂತ ಕಾಣಿಸ್ತಾ ನನಗೆ. ಯಾಕೆಂದ್ರೆ ನಮ್ಮ ಸುತ್ತಮುತ್ತಲು ನಾವು ನೋಡಿದರೆ ಜಡ ವಸ್ತುಗಳನ್ನು ಸ್ವಲ್ಪ ಹೊತ್ತು ಬದಿಗಿಡೋಣ, ಚೇತನಗಳನ್ನು ನೋಡೋಣ. ಕೆಲವು ಚೇತನಗಳು ಪರಸ್ಪರ ಹೊಂದಾಣಿಕೆಯಿಂದ, ತುಂಬ ಸೌಹಾರ್ದದಿಂದ, ಪ್ರೇಮದಿಂದ ಬದುಕ್ತಾ ಇರ್ತವೆ. ಇನ್ನು ಕೆಲವು ಕಡೆ ಕೆಲವು ಚೇತನಗಳು ಪರಸ್ಪರ ಹಾನಿ ಮಾಡ್ತಾ, ಒಬ್ಬರನ್ನೊಬ್ಬರು ದ್ವೇಷಿಸ್ತಾ ಬದುಕ್ತಾ ಇದ್ದಾರೆ. ಇದನ್ನೆಲ್ಲ ನೋಡಿದಾಗ ಯಾರೋ ಒಬ್ರು ತುಂಬ ಸೌಹಾರ್ದದಿಂದ, ಸ್ನೇಹದಿಂದ, ಪ್ರೇಮದಿಂದ ಇದ್ದಾಗ ನಮಗೆ ಭಗವಂತನ ನೆನಪು ಆ ಎಲ್ಲ ಸಂದರ್ಭದಲ್ಲೂ ಬರ್ತದೆ ಅಂತಿಲ್ಲ. ನಮ್ಮ ಮನಸ್ಸು ಏನೇನನ್ನೋ ಆಲೋಚನೆ ಮಾಡ್ತದೆ ಆ ಸಂದರ್ಭದಲ್ಲಿ. ಅದು ನಾನು ಆತ್ಮವಿಮರ್ಶೆ ಮಾಡ್ಕೊಂಡದ್ದನ್ನ ನಿಮ್ಮ ಎದುರಿಗೆ ಹೇಳ್ತಿದ್ದೇನೆ. ನಮ್ಮ ಜೊತೆಗೆ ಯಾರೋ ಒಬ್ರು ಸೌಹಾರ್ದದಿಂದ ವರ್ತನೆ ಮಾಡಿದರೆ, ಪ್ರೀತಿ ಪ್ರೇಮ ವಿಶ್ವಾಸದಿಂದ ವರ್ತನೆ ಮಾಡಿದರೆ, ಅವರು ನಮ್ಮಲ್ಲಿರುವಂತಹ ಒಂದು ಮಹಾಗುಣವನ್ನು ಕಂಡು
ನಮ್ಮ ಗುಣದಿಂದ ಅವರು ಆಕೃಷ್ಟರಾಗಿ ನಮ್ಮ ಜೊತೆ ಸ್ನೇಹ ಪ್ರೀತಿಯಿಂದ ಇದ್ದಾರೆ ಅಂತ ನಾವು ಭಾವಿಸ್ತೇವೆ. ಮತ್ತು ನಮ್ಮ ಜೊತೆ ಸೌಹಾರ್ದದಿಂದ ಇಲ್ಲದೆ ದ್ವೇಷ ತಾತ್ಸಾರ ಇತ್ಯಾದಿ ರೀತಿಯಿಂದ ವರ್ತನೆ ಮಾಡುವವರು ಕೂಡ ತುಂಬ ಜನ ಇದ್ದೇ ಇದ್ದಾರಲ್ಲ. ಆಗ ನಾವು ಕುಪಿತರಾಗ್ತೇವೆ, ಅವ್ರ ಬಗ್ಗೆ ಸಿಟ್ಟು ಮಾಡ್ಕೋತೇವೆ, ಅವ್ರ ಬಗ್ಗೆ ಅಸಮಾಧಾನ ಮಾಡ್ತೇವೆ, ಅವ್ರನ್ನ ದೂರ ಇಡ್ಲಿಕ್ಕೆ ಪ್ರಯತ್ನ ಪಡ್ತೀವಿ, ಅವ್ರಿಗೆ ಹಾನಿ ಮಾಡ್ಲಿಕ್ಕೆ ಪ್ರಯತ್ನ ಪಡ್ತೇವೆ. ಯಾರು ನಮ್ಮ ಜೊತೆ ಚೆನ್ನಾಗಿದ್ದಾರೆ ಅವರಿಗೆ ನಾವು ಕೂಡ ಪ್ರೀತಿ ತೋರಿಸ್ತೀವಿ. ಇದನ್ನೆಲ್ಲ ನಾವು ಮಾಡ್ತೀವಿ. ಇದು ನಾವು ಪ್ರತಿಕ್ರಿಯಿಸುವ ರೀತಿ. ಸರಿ ಇಲ್ಲ ಅಂತಲ್ಲ. ಯಾರು ನಮ್ಮ ಜೊತೆ ಚೆನ್ನಾಗಿದ್ದಾರೆ ಅವ್ರ ಜೊತೆ ನಾವು ಚೆನ್ನಾಗಿರ್ಬೇಕು, ಯಾರು ಚೆನ್ನಾಗಿಲ್ಲ ಅವರನ್ನ ದೂರ ಇಡಬೇಕು. ತುಂಬ ಘಾತಕರೇ ಆಗಿದ್ರೆ ಅವರನ್ನು ನಾವು ಕೂಡ ಹೊಡೆದು ಓಡಿಸ್ಬೇಕಾಗ್ತದೆ. ಯಾಕಂದ್ರೆ ನಮಗೆ ಹಾನಿ ನಾವು ಮಾಡ್ಕೋಬಾರ್ದು. ಕೊನೆ ಪಕ್ಷ ಅವರು ಮಾಡುವ ಹಾನಿಯನ್ನು ತಡೆಗಟ್ಟಲಿಕ್ಕೆ ಪ್ರಯತ್ನವನ್ನಾದರೂ ಮಾಡಬೇಕಾಗ್ತದೆ. ಇದೆಲ್ಲ ನಮ್ಗೆ ಗೊತ್ತಿದೆ. ಅದನ್ಯಾವುದೂ ಮಾಡಬಾರ್ದು ಅಂತಲ್ಲ. ಅದರ ಜೊತೆಗೆ ಪ್ರಾಯೇಣೇತದ್ ಭಗವತಃ ಈಶ್ವರಸ್ಯ ವಿಚೇಷ್ಟಿತಂ. ಈಶ್ವರ ಅವನು. ಆ ಈಶ್ವರನ ಲೀಲೆ ಇದು ಅಂತ ತಿಳ್ಕೊಳ್ಳೋದು. ಯಾರೋ ನಮ್ಮನ್ನು ಪ್ರಶಂಸೆ ಮಾಡಿದ್ರು, ನಮ್ಮ ಜೊತೆ ಸೌಹಾರ್ದದಿಂದ ಇದ್ದಾರೆ, ಪ್ರೀತಿಯಿಂದ ಇದ್ದಾರೆ, ಗೌರವ ತೋರಿಸ್ತಾರೆ, ನಮ್ಮ ಮೇಲೆ ಅವಲಂಬಿತರಾಗಿ ನಮ್ಮಿಂದ ಏನೋ ಒಂದಿಷ್ಟು ಉಪಾಯ ನಮ್ಮಿಂದ ಏನೋ ಒಂದಿಷ್ಟು ಸಹಾಯ ಪಡ್ಕೋತಾರೆ, ಆ ಮೂಲಕ ನಮಗೆ ಕೃತಜ್ಞರಾಗಿರ್ತಾರೆ. ಹಾಗಿದ್ದಾರೆ ಅಂದರೆ ಅದರಲ್ಲಿ ನಮ್ಮದೇನು ವೈಶಿಷ್ಟ್ಯ ಇದೆ? ಈಶ್ವರಸ್ಯ ವಿಚೇಷ್ಟಿತಂ ಇದು ಅಂತ ತಿಳ್ಕೊಳ್ಬೇಕು. ಇದನ್ನೇ ನಿನ್ನ ಒಲುಮೆಯಿಂದ ನಿಖಿಲ ಜನರು ಬಂದು ಮನ್ನಿಸುವರು ಮಹಾರಾಯ ಅಂತ ವಿಜಯದಾಸರು ಹಾಡಿದ್ದು. ಅಲ್ಲೆಲ್ಲ ಕಡೆ ಭಗವಂತನ ಚೇಷ್ಟೆಯನ್ನೇ ಕಾಣುವ ಪ್ರಯತ್ನ ಮಾಡುವ. ಭಗವಂತನ ಲೀಲೆಯಿಂದ ಹೀಗಾಗ್ತಾ ಇದೆ. ಯಾರೋ ಕೆಲವರು ನನ್ನನ್ನು ಗೌರವಿಸ್ತಾರೆ, ಕೆಲವರು ನಮ್ಮನ್ನು ಪ್ರೀತಿಸ್ತಾರೆ. ಇನ್ನು ಕೆಲವು ಕಡೆ ಅವನ ಲೀಲೆಯಿಂದಾಗಿಯೇ ಮತ್ತಾರೋ ನಮ್ಮನ್ನು ದ್ವೇಷಿಸ್ತಾ ಇದ್ದಾರೆ, ನಮ್ಮನ್ನು ಯಾರೋ ತಿರಸ್ಕಾರ ಮಾಡ್ತಾ ಇದ್ದಾರೆ. ಎಲ್ಲ ಕಡೆ ಭಗವಂತನ ಲೀಲೆಯನ್ನೇ ಕಾಣ್ಲಿಕ್ಕೆ ಶುರು ಮಾಡಿಬಿಟ್ರೆ ಆವಾಗ ನಮಗೆ ಸಂತೋಷವೇ ಹೆಚ್ಚಾಗ್ತದೆ. ನಮ್ಮ ಮನಸ್ಸಿನ ಸ್ಥಿಮಿತ ತಪ್ಪಿ ಯಾರಿಗೋ ನಾವು ಕ್ರೂರವಾಗಿ ಉಗ್ರವಾಗಿ ಸಿಟ್ಟಿನಿಂದ ಪ್ರತಿಕ್ರಿಯಿಸುವುದು ಇಲ್ಲದಂತಾಗ್ತದೆ. ನಮ್ಮ ಮನಸ್ಸಿನ ಆರೋಗ್ಯಕ್ಕೆ ತುಂಬ ಪೋಷಕವಾದಂಥ ಒಂದು ಚಿಂತನೆ ಇದೆ. ಈ ಒಂದು ಆರೋಗ್ಯಕರವಾದ ಚಿಂತನೆ ಇಲ್ಲದೆ ಹೋಗಿದ್ರೆ ನಮ್ಮ ಮನಸ್ಸು ರಾಗದ್ವೇಷಗಳಿಗೆ ಒಳಗಾಗಿ ತನ್ನ ಸ್ಥಿಮಿತ ಕಳೆದುಕೊಂಡು ಮನುಷ್ಯನ ದೈಹಿಕ ಮಾನಸಿಕ ಮತ್ತು ಆಧ್ಯಾತ್ಮಿಕ ಆರೋಗ್ಯಕ್ಕೂ ಧಕ್ಕೆಯಾಗಿ ಅವನ ಸಾಧನೆಗೆ ಹಿನ್ನಡೆ ಆಗುವಂಥ ಸಾಧ್ಯತೆ ಇರ್ತದೆ. ಆದರೆ ಎಲ್ಲ ಕಡೆ ಭಗವಂತನ ಲೀಲೆಯನ್ನೇ ನಾವು ಕಾಣುವುದಾದರೆ ಆಗ ಮನಸ್ಸು ತುಂಬ ಉಲ್ಲಸಿತವಾಗಿರ್ತದೆ. ನಾನು ಅನ್ಕೊಳ್ಳುವುದು ಅದನ್ನು ಅನೇಕ ಕಡೆ. ಭಗವಂತನ ಉತ್ಪತ್ತಿ ಸ್ಥಿತಿ ಸಂಹಾರ ಇತ್ಯಾದಿ ಸೃಷ್ಟಿಯಾದ್ಯ ಅಷ್ಟಕಾಂತಿ ಏನಿದೆಯಲ್ಲ, ಪ್ರತಿಯೊಂದನ್ನು ನಮಗೆ ನೋಡ್ಲಿಕ್ಕೆ ಸಾಧ್ಯ ಆಗೋದಿಲ್ಲ. ನಾವು ನೋಡ್ತಾ ಇದ್ದೀವ ಭಗವಂತ ಹೇಗೆ ಉತ್ಪತ್ತಿ ಮಾಡ್ತಾನೆ ಅಂತ ಅನ್ನೋದನ್ನ ನಮಗೆ ಪ್ರತ್ಯಕ್ಷವಾಗಿ ನೋಡ್ಲಿಕ್ಕೆ ಆಗೋದಿಲ್ಲ. ಅವನು ಸೃಷ್ಟಿ ಮಾಡಿದ ಮೇಲೆ ಜಗತ್ತು ಹೇಗಿದೆ ಅಂತ ಅನ್ನೋದನ್ನ ಸೃಷ್ಟವಾದ ಜಗತ್ತನ್ನ ನೋಡ್ಬೋದು. ಇದನ್ನು ಭಗವಂತ ಸೃಷ್ಟಿ ಮಾಡಿದ್ದಾನೆ ಅಂತ ತಿಳ್ಕೋಬಹುದು. ಆದರೆ ಅವನು ಸೃಷ್ಟಿ ಮಾಡ್ತಾ ಇರುವುದನ್ನ ಕುಂಬಾರ ಒಬ್ಬ ಗಡಿಗೆಯನ್ನು ಹೇಗೆ ಸೃಷ್ಟಿ ಮಾಡ್ತಾ ಇರ್ತಾನೆ, ಮುಂಜಾನೆದ್ದು ಆ ಕುಂಬಾರನ್ನ ತನ್ನ ಕಾರ್ಯಗಳನ್ನೆಲ್ಲ ಮುಗಿಸಿ ಆ ಮಣ್ಣಿನ ಮುದ್ದೆಯನ್ನು ಕಲಿಸ್ತಾನೆ. ಅದಾದ್ಮೇಲೆ ಅದಕ್ಕೆ ಗಡಿಗೆಯ ಒಂದು ರೂಪ ಕೊಡ್ತಾನೆ, ಅದನ್ನು ಬಿಸಿಲಲ್ಲಿಟ್ಟು ಒಣಗಿಸ್ತಾನೆ. ಇದನ್ನೆಲ್ಲ ಮಾಡ್ತಾನಲ್ಲ ಅವನು. ಆ ಥರ ನಾವು ಪ್ರತ್ಯಕ್ಷವಾಗಿ ಭಗವಂತನ ಲೀಲೆಯನ್ನು ಕಾಣೋದು ಸಾಧ್ಯವಾ? ಇಲ್ಲ. ಆದರೆ ಈ ಹಂತದಲ್ಲಿ, ನಾವಿರುವ ಹಂತದಲ್ಲಿ ಅದನ್ನೆಲ್ಲ ಕಾಣ್ಲಿಕ್ಕೆ ಆಗದೆ ಹೋದ್ರೂ ಕೂಡ ನಾವು ಆ ಭಗವಂತ ಸೃಷ್ಟಿಸಿ ನಮ್ಮ ಎದುರಿಗೆ ಇಟ್ಟಿರುವಂತಹ ಈ ಜಗತ್ತನ್ನು ನೋಡಿದರೆ ಅದ್ರ ಹಿಂದೆ ಆತ ಏನೇನು ಮಾಡ್ತಿದ್ದಾನೆ ಅಂತ ಅನ್ನೋದನ್ನು ನೋಡ್ಬೋದು, ನಾವು ಊಹಿಸ್ಕೋಬಹುದು. ಅದನ್ನೇ ಸರ್ವತ್ರ ಆತ್ಮೀಯ ಈಶ್ವರಾನ್ವೀಕ್ಷಿಕೆ ಅಂತ ಹೇಳೋದು. ಈಶ್ವರ ಸರ್ವಭೂತಾನಾಂ ಹೃದಯೇಶೇರ್ಜುನ ತಿಷ್ಠತೆ ಭ್ರಾಮಯನ್ ಸರ್ವಭೂತಾನಿ ಯಂತ್ರಾರೂಢಾನಿ ಮಾಯೆಯ ಅಂತ ಭಗವದ್ಗೀತೆ. ಈಶ್ವರ, ಈ ಭಗವಂತ ಒಳಗಿದ್ದಾನೆ, ಸರ್ವಭೂತಾನಾಂ ಹೃದಯೇಶೇ ಇದ್ದಾನೆ ಅಂತ ಭಗವದ್ಗೀತೆ ಹೇಳೋದು.
ಯಂತ್ರಾರೂಢಾನಿ, ಎಲ್ಲ ಜೀವರನ್ನು ಕೂಡ ಯಂತ್ರದಲ್ಲಿ ಇಟ್ಟು ಅವರನ್ನ ತನ್ನ ಮಾಯಾಶಕ್ತಿಯಿಂದ ಭ್ರಾಮಯನ್ ತಿರುಗಾಡಿಸ್ತಾ ಇದ್ದಾನೆ. ಹೀಗೆ ಏನ್ ನೋಡಿದ್ರು ಭಗವಂತನ ಲೀಲೆಯನ್ನು ಕಾಣುವಂಥ ಒಂದು ಉನ್ನತಿಗೆ ನಾವು ಏರಬೇಕು. ನಮಗೆ ಇದು ಗೊತ್ತಿದೆ. ಗೊಂಬೆ ಆಟದ ಬಗ್ಗೆ ಹಿಂದೆ ನಾವು ಅನೇಕ ಕಡೆ ನೋಡಿದ್ದೇವೆ. ಸುಂದರವಾದ ಗೊಂಬೆ ಆಟ ಇದ್ರೆ ಆ ಗೊಂಬೆ ಎಷ್ಟು ಚೆನ್ನಾಗಿ ಕುಣಿತಾ ಇದೆ, ಗೊಂಬೆ ಎಷ್ಟು ಸಾಧನೆ ಮಾಡಿದೆ, ಎಷ್ಟು ದೀರ್ಘಕಾಲ ಆ ಗೊಂಬೆ ಯಾವ ಗುರುವಿನ ಹತ್ರ ಕುಣಿಯುವುದನ್ನ, ಯುದ್ಧ ಮಾಡುವುದನ್ನ ಕಲ್ತಿರ್ಬೇಕು ಅಂತ ಯಾರೂ ಭ್ರಮಿಸೋದಿಲ್ಲ. ಎಲ್ಲರಿಗೂ ಚೆನ್ನಾಗಿ ಗೊತ್ತಿರ್ತದೆ. ಆ ಗೊಂಬೆಗೆ ಯಾರೂ ಟ್ರೈನಿಂಗ್ ಕೊಟ್ಟಿಲ್ಲ. ಟ್ರೈನಿಂಗ್ ಕೊಟ್ರೆ ಆ ಟ್ರೈನಿಂಗನ್ನು ಕೇಳಿ ತಿಳಿದು ಅಭ್ಯಾಸ ಮಾಡಿ ಅದನ್ನು ಕರಗತ ಮಾಡ್ಕೊಳ್ಳುವಂಥ ಶಕ್ತಿಯೂ ಕೂಡ ಆ ಗೊಂಬೆಗಿಲ್ಲ. ಹೊಗಳಬಾರದು ಗೊಂಬೆಯನ್ನ, ಹೊಗಳಿದ್ರೆ ಗೊಂಬೆಯನ್ನ ಏನೂ ಉಪಯೋಗವೇ ಇಲ್ಲ. ಎಷ್ಟು ಚೆನ್ನಾಗಿ ಅವನು ಇದನ್ನು ಮಾಡಿದ್ದಾನೆ, ಗೊಂಬೆಯ ಆಟವನ್ನು ಆಡಿಸ್ತಾ ಇದ್ದಾನೆ ಅಂತ ಅವನನ್ನು ಹೊಗಳಬೇಕು. ಆ ಥರ ಹೊಗಳಿದ್ರೆ ಆ ಗೊಂಬೆಯ ಆಟವನ್ನು ನೋಡಿಯೇ ಸಾರ್ಥಕ. ಎಲ್ಲೂ ಕೂಡ ಹಾಗೇ ಮಾಡ್ತಾರೆ. ಬರೇ ಗೊಂಬೆಯನ್ನು ಯಾರು ಕೂಡ ಹೊಗಳ್ತಾ ಕೂತ್ಕೊಳ್ಳೋದಿಲ್ಲ. ಗೊಂಬೆ ಆಟದ ಪ್ರದರ್ಶನ ಎಲ್ಲ ಮುಗಿದ ಮೇಲೆ ಹತ್ರ ಹೋಗಿ ಆ ಗೊಂಬೆಯ ಮೈ ದಡುವೆ ತುಂಬ ಚೆನ್ನಾಗಿ ಮಾಡಿದೆ ಅಂತ ಅದಕ್ಕೆ ಯಾರು ಪ್ರಶಂಸೆನೂ ಮಾಡೋದಿಲ್ಲ, ಅದಕ್ಕೇನು ಬಹುಮಾನನೂ ಕೊಡೋದಿಲ್ಲ ಯಾರು. ಅದರ ಹೊರತಾಗಿ ಗೊಂಬೆ ಆಟ ಎಲ್ಲ ಮುಗಿದ ಮೇಲೆ ಅಲ್ಲಿ ಕಲಾವಿದನ ಹತ್ರ ಹೋಗಿ ತುಂಬ ಚೆನ್ನಾಗಿತ್ತು ರೀ ಅಂತ ಹೇಳ್ತಾರೆ. ಸಂಗೀತ ಕಚೇರಿಯೋ ನಾಟ್ಯದ ಕಚೇರಿಯೋ ಏನೋ ನಡೆದ್ರೆ ಅಲ್ಲಿ ಆ ಕಲಾವಿದರು ಪ್ರತ್ಯಕ್ಷವಾಗಿ ತಮ್ಮ ಪರ್ಫಾರ್ಮೆನ್ಸ್ ಕೊಡ್ತಿರ್ತಾರೆ. ಗೊಂಬೆ ಆಟದ ಪ್ರದರ್ಶನ ನಡೆದಾಗ ಅಲ್ಲಿ ಸಾಕ್ಷಾತ್ ಪ್ರದರ್ಶನ ಕಾಣ್ತಿರೋದಿಲ್ಲ. ಪರದೆ ಹಿಂದೆ ನಿಂತ್ಕೊಂಡು ಆ ಕಲಾವಿದ ಇದನ್ನೆಲ್ಲ ಮಾಡ್ತಾ ಇರ್ತಾನೆ. ಅದರಂತೆ ಈ ಜಗತ್ತು ನೇರವಾಗಿ ಭಗವಂತ ಮಾಡ್ತಿರುವುದು ನಮಗೆ ಕಾಣಿಸೋದಿಲ್ಲ. ಬಹುಚಿತ್ರ ಜಗತ್ ಬಹುಧಾಕರಣ ಪರಶಕ್ತಿ ಅನಂತ ಗುಣ ಪರಮಃ ಅಂತ ಹೇಳುವುದು ಅದಕ್ಕಾಗಿ. ದ್ವಾದಶ ಸ್ತೋತ್ರದಲ್ಲಿ ಆಚಾರ್ಯರು ಭಗವಂತ ಪರಶಕ್ತಿ ಅನಂತ ಗುಣ ಪರಮಃ, ಅವನು ಅನಂತ ಗುಣವುಳ್ಳವನು, ಪರಶಕ್ತಿ ಮಹಾಗುಣವುಳ್ಳವನು, ಎಲ್ಲವೂ ಕೂಡ ಹೌದು. ಯಾಕೆಂದ್ರೆ ಇದನ್ನು ನಾವು ಅನುಮಾನದಿಂದ ತಿಳಿದಿದ್ದೀವಿ, ಊಹೆ ಮಾಡಿ ತಿಳಿತಾ ಇದ್ದೀವಿ. ಹೇಗೆ ಊಹೆ ಮಾಡಿ ತಿಳಿತಾ ಇದ್ದೀವಿ ಅಂದ್ರೆ ಬಹುಚಿತ್ರ ಜಗತ್ ಬಹುಧಾಕರಣಾತ್, ಈ ಜಗತ್ತೇ ತುಂಬ ವಿಚಿತ್ರ. ಎಷ್ಟು ಥರದ ಅಚೇತನಗಳು, ಎಷ್ಟು ಥರದ ಚೇತನಗಳು, ಅವುಗಳಲ್ಲಿ ಎಷ್ಟು ಸ್ವಭಾವ. ಸಾತ್ವಿಕರು, ರಾಜಸರು, ತಾಮಸರು. ಸಾತ್ವಿಕರು ಕೂಡ ಒಬ್ಬೊಬ್ಬರು ಒಂದೊಂದು ರೀತಿಯಾಗಿ, ಎಲ್ಲ ದುಷ್ಟರು ಒಂದೇ ಬಗೆಯವರೇನಿಲ್ಲ. ಆ ದುಷ್ಟರು ಒಬ್ಬೊಬ್ಬರು ಒಂದೊಂದು ರೀತಿಯಾಗಿ ವರ್ತಿಸ್ತಾ ಇದ್ದಾರೆ. ಇದು ಬಹುಚಿತ್ರ ಜಗತ್. ಜಡ ವಸ್ತುಗಳು ಒಂದೊಂದು ಥರ, ಒಂದೊಂದಕ್ಕೆ ಒಂದೊಂದು ರಸ, ಒಂದೊಂದಕ್ಕೆ ಒಂದೊಂದು ರೂಪ, ಒಂದೊಂದಕ್ಕೆ ಒಂದೊಂದು ಗಂಧ. ಇಂಥ ವಿಚಿತ್ರವಾದ ಜಗತ್ತನ್ನ ಬಹುಧಾಕರಣಾತ್, ಅನಾದಿ ಕಾಲದಿಂದ ಮಾಡ್ತಾನೇ ಇದ್ದಾನಲ್ಲ. ಹಿಂದೆನೂ ಮಾಡಿದ್ದ, ಇಂದೂ ಮಾಡಿದ್ದಾನೆ, ಮುಂದೂ ಮಾಡುವವನಿದ್ದಾನೆ. ಆದ್ರಿಂದ ಅವನು ಪರಶಕ್ತಿ, ಬಹಳ ವಿಚಿತ್ರವಾದ ಶಕ್ತಿ ಉಳ್ಳವನವನು ಅಂತ ಅವನ ಬಗ್ಗೆ, ಆ ಗುಣದ ಬಗ್ಗೆ ನಾವು ಅನುಸಂಧಾನ ಮಾಡಬೇಕು. ಅದನ್ನೇ ಈ ಸರ್ವತ್ರ ಆತ್ಮೇಶ್ವರ ಅನ್ವೀಕ್ಷ ಅಂತ ಹೇಳುವುದು. ಸರ್ವತ್ರ ಎಲ್ಲ ದೇಶ, ಎಲ್ಲ ಕಾಲ, ಎಲ್ಲ ಚೇತನಗಳು ಮತ್ತೆ ಎಲ್ಲ ಜಡಗಳು, ಇವರೆಲ್ಲರಿಗೂ ಸಂಬಂಧಪಟ್ಟ ಕ್ರಿಯೆಗಳು, ಗುಣಗಳು. ದ್ರವ್ಯಂ ಕರ್ಮಚ ಕಾಲಶ್ಚ ಸ್ವಭಾವೋ ಜೀವಯೇವ ಅಂತ ಭಾಗವತ ಹೇಳೋದು ಅದನ್ನೇ. ದ್ರವ್ಯಗಳು ಎಲ್ಲ ಜಡಗಳು, ಚೇತನಗಳು. ಕರ್ಮ ಅವರ ಕ್ರಿಯೆಗಳು, ಕಾಲ ಸ್ವಭಾವ ಅವರವರ ಸ್ವಭಾವ. ಸರ್ವತ್ರ ಅಂದ್ರೆ ಇದೆಲ್ಲವೂ ಬಂತು. ಇವೆಲ್ಲದರ ಹಿಂದೆ ಆತ್ಮ ಸರ್ವತ್ರ ವ್ಯಾಪ್ತನಾದ ಮತ್ತೆ ಈಶ್ವರನಾದ, ಎಲ್ಲರನ್ನೂ ನಿಯಂತ್ರಿಸುವಂತಹ, ಹೃದಯ ಸ್ಥಾನದಲ್ಲಿದ್ದು ಯಂತ್ರದಲ್ಲಿ ಇವರನ್ನು ಹಾಕಿ ತನ್ನ ಜಗತ್ತನ್ನೋದೊಂದು, ಈ ಬ್ರಹ್ಮಾಂಡ ಅನ್ನೋದೊಂದು ದೊಡ್ಡ ಯಂತ್ರ. ಭಗವಂತ ಆ ಯಂತ್ರದಲ್ಲಿ ಅಭಿಯಾಂತ್ರಿಕನಾಗಿ, ಒಬ್ಬ ಟೆಕ್ನಿಷಿಯನ್ ಆಗಿದ್ದಾನೆ. ತನ್ನ ಮಾಯೆಯಿಂದ ಈ ಯಂತ್ರದಲ್ಲಿ ಅವರನ್ನು ಹಾಕಿ ತಿರುಗಿಸ್ತಾ ಇದ್ದಾನೆ ಅಂತ ಅವನನ್ನ ಉಪಾಸನೆ ಮಾಡಬೇಕು. ಅದನ್ನೇ ಕನ್ನಡದಲ್ಲಿ ಸರ್ವತ್ರ ಸ್ವಾಮಿ ಚಿಂತನ ಅಂತ ಹೀಗೆ ಹೇಳಿರೋದು.
ಅಲ್ಲಿಗೆ ಇವತ್ತಿನ ಈ ಭಾಗ ಸಮಾಪ್ತವಾಗಿದೆ.